ಪ್ರಕರಣ ಸಂಬಂಧಪಟ್ಟಾಗಿ ಆರಂಭಿಕ ಹೋರಾಟ ಈಗ ಎರಡನೇ ಹಂತದ ಹೋರಾಟ ಆರಂಭಿಕ ಹೋರಾಟಗಳು ಮಾಡಿ ಪಾದಯಾತ್ರೆ ಮಾಡಿದ್ವಿ. ಈಗ ಯಾವ ರೀತಿ ಹೋರಾಟ ಮಾಡ್ತೀವಿ? ಯಾಕಂದ್ರೆ ಈಗ ಹೋರಾಟ ಈಗ ಬೀದರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋ ಉದ್ದೇಶ ಅಂತ ಹೇಗಿದೆ ಸರ್ ಪಾರ್ಟಿ? ಈಗ ನಮ್ಮ ಹೋರಾಟದ ಫಲವಾಗಿ ಮೂಡ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಒಂದು ಮಂತ್ರಿನೂ ರಾಜೀನಾಮೆ ಕೊಡಿಸಿದ್ದೀರಿ ನಾವು. ಇದನ್ನು ಕೂಡ ನಾವು ಯಾವ್ಯಾವ ಹೋರಾಟವನ್ನು ತೆಗೆದುಕೊಂಡಿದ್ರಿ ಎಲ್ಲನೂ ಕೂಡ ಸಕ್ಸಸ್ ಆಗಿದೆ. 2 ಹೋರಾಟವನ್ನು ತೆಗೆದುಕೊಂಡಿದ್ರಿ, 2 ಸಕ್ಸಸ್ ಆಗಿದೆ. ಇವಾಗ ಮೂಡಾಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ನಡೀತಾ ಇದೆ ಕೇಸ್ಗಳು. ಸೊ ಇದನ್ನು ನೋಡ್ತೀರಾ, ಹೈಕೋರ್ಟಲ್ಲಿ ಈಗ CBI ಆಗಬೇಕು ಅಂತ ಹೈಕೋರ್ಟ್ಗೂ ಹೋಗಿದ್ದಾರೆ. ಸೊ ನಾವು ಅದನ್ನು ವೆಯ್ಟ್ ಮಾಡ್ತಾ ಇದ್ದೀರಿ. ನಮ್ಮ ಅಜೆಂಡಾ ಇರೋವಂಥದ್ದು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ. ಅವ್ರು ಎಲ್ಲಿವರೆಗೂ ಕೊಡಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ, ಹಿಂಜರಿಯೋ ಪ್ರಶ್ನೆನೇ ಇಲ್ಲ. ಮಾಡಿದಿರಲ್ಲ ರಾಜೀನಾಮೆಗೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ನಾವು ಮಾಡಿದ್ದು. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀರಿ. ಯುವ ಮೋರ್ಚಾನು ಮೊನ್ನೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಮೊನ್ನೆ MLAಗಳು ಎಲ್ಲರನ್ನೂ ಕರೆದು ಇಲ್ಲೇ ವಿಧಾನಸೌಧಕ್ಕೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಿದಿರಿ. ಏನೇನು ಹೋರಾಟ ಮಾಡಬೇಕು ಅಷ್ಟು ಹೋರಾಟ ಮಾಡಿದಿರಿ. ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋದನ್ನು ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಮುಂದುವರಿಸ್ತೀರಿ. ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇಲ್ಲಿಗೆ ನಿಲ್ಲಲ್ಲ, ಈ ಹೋರಾಟ ಮುಂದುವರಿತತೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡಲ್ಲ ಅಂತ. ನಾವು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿತು. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಈಗ ನಾಗೇಂದ್ರದು ಕೊಡಲ್ಲ ಅಂತ ಹೇಳಿದ್ರು. ವಿಧಾನಸಭೆಯಲ್ಲೇ DK ಶಿವಕುಮಾರ್ ಅವರು ಏನು ತಪ್ಪು ಮಾಡಿಲ್ಲ ಅಂತಂದ್ರು. ಯಾಕೆ ರಾಜೀನಾಮೆ ಕೊಟ್ಟರು? ಹಂಗೆ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಕೈಯಲ್ಲಿ ಏನೂ ಇರಲ್ಲ. ಒಂದಲ್ಲ ಒಂದಿನ ರಾಜೀನಾಮೆ ಕೊಡಬೇಕಾಗ್ತೈತೆ, ಆ ಸನ್ನಿವೇಶ ಕ್ರಿಯೇಟ್ ಆಗ್ತೈತೆ. ಇಲ್ಲ, ನಾನು ಹೋರಾಟಕ್ಕೆ 3 ದಿನ ಮುಂಚೆ ಅವ್ರ ಹತ್ರ ಮಾತಾಡಿ ಒಟ್ಟಿಗೆ ಮಾತಾಡಿ ನಾವು ಫಿಕ್ಸ್ ಮಾಡಿದ್ದು. ಅವತ್ತು ಅವರಿಗೆ ಫೀವರ್ ಬಂದಿದ್ದರಿಂದ ನಾನು ಫೋನ್ ಮಾಡಿದ್ರು, ಅಶೋಕಣ್ಣ ನನಗೆ ಇವತ್ತೊಂದು ಸ್ವಲ್ಪ ರೆಸ್ಟು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ದೀನಿ. ಮುಂದಿನ ಹೋರಾಟದಲ್ಲಿ ಇದ್ದೇ ಇರ್ತಾರೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಈಗ ನಾವು ಬೆಂಗಳೂರು ಟು ಮೈಸೂರು ಪಾದಯಾತ್ರೆನೂ ಮಾಡಿದಿರಿ, ವಿಜಯೇಂದ್ರ, ನಾನು ಎಲ್ಲರೂ ಮಾಡಿದಿರಿ. ಈ ಮೂಡ ವಿಚಾರವಾಗಿ ಅವ್ರು ಯಾರೂ ತಪ್ಪಿಸ್ಕೊಳೋ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮುಂದುವರಿಸ್ತೀರಿ. ನಿಲ್ಲಲ್ಲ, ಇದು ನಿಲ್ಲಲ್ಲ. ಕೊನೆ CBI ತನಿಖೆ ಆಗೋವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಆಗ್ತದೆ. ಓಕೆ, ಕಡಿಮೆ ಆಯಿತು ಜಾಸ್ತಿ ಆಯಿತು?